ಗುಡ್ ಈವ್ನಿಂಗ್. ನಾವು ಇವತ್ತಿನ ಕ್ಲಾಸಲ್ಲಿ ಮಹಾಜನಪದಗಳು, ಆಕ್ಚುಲಿ ಒಂದನೇ ಅಧ್ಯಾಯದಲ್ಲಿ ಮಹಾಜನಪದಗಳು ಹೇಳಿದ್ನಂದ್ರ ಪೂರ್ತಿ ಒಂದನೇ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಬಟ್ ಸಂಗಮ್ ಸಾಹಿತ್ಯ 3rd ಚಾಪ್ಟರ್ ಅಲ್ಲಿ ಇತ್ತು, ಆದ್ರೂ ನಾವು ಒಂದನೇ ಚಾಪ್ಟರ್ ಅಲ್ಲೇ ಅದನ್ನ ಕವರ್ ಮಾಡ್ಕೊಂಡಿದ್ವಿ, ಸೀರಿಯಲ್ ಆಗಿ ಹೋಗ್ತಾ ಇರೋದ್ರಿಂದ. ಹಾಗಾಗಿ 1ನೇ ಚಾಪ್ಟರ್ ಅಲ್ಲಿ ಮಹಾಜನಪದಗಳು, ಎಕ್ಸ್ಟೆನ್ಷನ್ ಆಫ್ ಮಹಾಜನಪದ ಮತ್ತು ಮಗಧ ಹೇಳ್ಕೊಂಡ್ನಂದ್ರ ಕಂಪ್ಲೀಟ್ ಆಗಿ 1ನೇ ಯೂನಿಟ್ ನಿಮಗೆ ಏನ್ ಅಸಿಸ್ಟೆಂಟ್ ಪ್ರೊಫೆಸರ್ ಸಿಲೆಬಸ್ ಐತಲ್ಲ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ. ಮಹಾಜನಪದಗಳು ಏನ್ ಮಹಾಜನಪದಗಳು ಅನ್ನಂದ್ರ, ಈ ನೋಡ್ರಿ ಭಾರತದ ಇತಿಹಾಸದಲ್ಲಿ ಒಟ್ಟು ನಗರದ ಬೆಳವಣಿಗೆ ಅಥವಾ ಪಟ್ಟಣಗಳ ಬೆಳವಣಿಗೆ ಅಥವಾ ಅರ್ಬನೈಸೇಷನ್ 2 ಹಂತದಲ್ಲಿ ಮೇಜರ್ ಆಗಿ ಆಗುತ್ತೆ ಅಂತೇಳಿ. 2 ಹಂತದಲ್ಲಿ 1ನೇ ಹಂತ ಅಂತ ನೋಡಿದ್ನಾಗ ಸಿಂಧು ನಾಗರಿಕತೆ ಕಾಲ, ಬಹಳಷ್ಟು ನಗರಗಳು ಹುಟ್ಟಿಕೊಳ್ತವೆ, ನಗರ ನಾಗರಿಕತೆನೇ ಆಗಿತ್ತು. ಹರಪ್ಪ, ಮೆಂಜೋದಾರ್, ಲೋತಾಲ್, ಕಾಲಿಬಂಗಾನ್ ಈ ತರದವೆಲ್ಲ ನಗರಗಳು ಇದ್ವು ಅಲ್ಲಿ ಅಂತ. ಆದ್ರೆ 2ನೇ ನಗರದ ಅಥವಾ ನಗರೀಕರಣದ ಪ್ರಕ್ರಿಯೆ ಅಥವಾ ನಗರೀಕರಣದ ಬೆಳವಣಿಗೆ, ಸೆಕೆಂಡ್ ಅರ್ಬನೈಸೇಷನ್ ಇಂಡಿಯಾ ಅಂತ ನೋಡಿದ್ನಾಗ ಅದು ಕ್ರಿಸ್ತಪೂರ್ವ 6ನೇ ಶತಮಾನ ಅಂತ ನೋಡ್ತೀವಿ ನಾವು. ಹಾಗಾಗಿ ಕ್ರಿಸ್ತಪೂರ್ವ 6ನೇ ಶತಮಾನ ಐತಲ್ಲ, ಭಾರತದ ಇತಿಹಾಸದ ದೃಷ್ಟಿಯಿಂದ, ವಿಶೇಷವಾಗಿ ಪ್ರಾಚೀನ ಭಾರತದ ಇತಿಹಾಸದ ದೃಷ್ಟಿಯಿಂದ ಬಹಳಷ್ಟು ಕ್ರಾಂತಿಕಾರಿ ಬೆಳವಣಿಗೆಗಳು ಮತ್ತು ಕ್ರಾಂತಿಕಾರಿ ಘಟನೆಗಳಿಗೆ ಸಾಕ್ಷಿಯಾದಂತ ಶತಮಾನ ಅಂತ ಹೇಳ್ಬೋದು. ಅದರಲ್ಲಿ ಹೊಸ ಧರ್ಮಗಳು ಇರ್ಬೋದು, ಹೊಸ ಧರ್ಮಗಳ ಹುಟ್ಟು ಇರ್ಬೋದು, ಚಳವಳಿ ಇರ್ಬೋದು, ಮತ್ತು ರಾಜಕೀಯವಾಗಿ ವೈಚಾರಿಕತೆಯಿಂದ ಕೂಡಿದ ಬಹಳಷ್ಟು ಪ್ರಬುದ್ಧ ಮನೆತನಗಳು ಹುಟ್ಟಿದಂತವಿರ್ಬೋದು, ಮತ್ತು ನಗರೀಕರಣ ಪ್ರಕ್ರಿಯೆ ಮತ್ತು ಕೃಷಿ ಇರ್ಬೋದು. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಆದಂತ ಬಹುದೊಡ್ಡ ಕೃಷಿ ಬೆಳವಣಿಗೆ ಮತ್ತು ಕಬ್ಬಿಣದ ಬಳಕೆ, ಇವೆಲ್ಲವೂ ಕೂಡ ಭಾರತದಲ್ಲಿ ಏನಾಯ್ತಪ್ಪ ಅನ್ನಂದ್ರ ಬಲಿಷ್ಠ ಒಂದು ರಾಜಪ್ರಭುತ್ವ ಹುಟ್ಟಿಕೊಳ್ಳಿಕ್ಕೆ ಸಾಕ್ಷಿ ಆಯ್ತು ಅಂತ ಹೇಳ್ಬೋದು. ಅಂದ್ರೆ ಕೃಷಿಯಲ್ಲಿ ಬಳಸಿದಂತ ಕಬ್ಬಿಣದ ವಸ್ತುಗಳಿರ್ಬೋದು, ಆಮೇಲೆ ಈ ಹೊಸ ಧರ್ಮಗಳಿರ್ಬೋದು, ಆಮೇಲೆ ವಲಸೆ ಏನು ಈಗ ಸಿಂಧು ನಾಗರಿಕತೆ ನಂತರ ಆದಂತ ವಲಸೆ ಇರ್ಬೋದು. ಆ ಜನ ಪೂರ್ವದ ಕಡೆಗೆ ಏನು ವಲಸೆ ಬಂದು ಗಂಗಾ ನದಿಯ ಕಾಡನ್ನ ಕಡಿದು ಏನು ಕೃಷಿ ಭೂಮಿಯನ್ನಾಗಿ ಮಾಡ್ಕೊಂಡ್ರಲ್ಲ, ಅದರಿಂದಾಗಿ ಆಮೇಲೆ ನಾಣ್ಯ ಚಲಾವಣೆ ಇರ್ಬೋದು, ಆಮೇಲೆ ಕೃಷಿ ವಿಸ್ತರಣೆ ಇರ್ಬೋದು, ಜನಸಂಖ್ಯೆ ಏರಿಕೆ ಇರ್ಬೋದು, ಆಮೇಲೆ ಪಶು ಪಾಲನೆ ಇರ್ಬೋದು, ಆಮೇಲೆ ವೈಶ್ಯವರ್ಗ ವ್ಯಾಪಾರ ಇರ್ಬೋದು. ಹಾಗಾಗಿ ಈ ಟೋಟಲ್ ಆಗಿ ಈ ಗಂಗಾ ನದಿ ಬಯಲಿನಲ್ಲಿ ಒಂದ್ ರೀತಿಯಿಂದ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ದೊಡ್ಡ ಕ್ರಾಂತಿ ನಡೀತು ಅಂತೇಳಿ ಹೇಳ್ಬೋದು. ಆ ಕ್ರಾಂತಿಯ ಪ್ರತಿಫಲ ಏನಪ್ಪಾ ಅನ್ನಂದ್ರೆ ಈ ಮಹಾಜನಪದಗಳು. ಮತ್ತೆ ಕ್ರಾಂತಿಯ ಪ್ರತಿಫಲ ಏನನ್ನಂದ್ರ ರಾಜಪ್ರಭುತ್ವ, ಸಾಮ್ರಾಜ್ಯದ ವಿಸ್ತರಣೆ, ಸಾಮ್ರಾಜ್ಯದ ಪರಿಕಲ್ಪನೆ. ಹಾಗಾಗಿ 6ನೇ ಶತಮಾನ ಪ್ರಾಚೀನ ಭಾರತದ ಇತಿಹಾಸ ದೃಷ್ಟಿಯಿಂದ ಅತ್ಯಂತ ಬಹು ಮುಖ್ಯವಾದಂತ ಕಾಲ ಅಂತೇಳಿ ಹೇಳ್ಬೋದು. ಇಲ್ಲಿ ಬರೀ ನಾಟ್ ಓನ್ಲಿ ರಾಜಕೀಯ, ಧರ್ಮ ಇದೆ, ರಾಜಕೀಯ ಇದೆ, ಕೃಷಿ ಇದೆ, ಆರ್ಥಿಕತೆ ಇದೆ, ನಾಣ್ಯಗಳು ಇದ್ದಾವೆ, ಆಮೇಲೆ ಜನವಸತಿ ಇದೆ, ಕೈಗಾರಿಕೆಗಳು, ಕಬ್ಬಿಣದ ಬಳಕೆ ಇದೆ. ಹಾಗಾಗಿ ಟೋಟಲ್ ಆಗಿ 6ನೇ ಶತಮಾನ ಬಹಳಷ್ಟು ಬದಲಾವಣೆ, ಸ್ಥಿತ್ಯಂತರಕ್ಕೆ ಕಾರಣವಾಯಿತು ಅಂತೇಳಿ ಹೇಳ್ಬೋದು ಅಂತ. ಮತ್ತೆ ಇಲ್ಲಿ ವಿಶೇಷವಾಗಿ 6ನೇ ಶತಮಾನದಲ್ಲಿ ಏನಾಯ್ತಪ್ಪ ಅನ್ನಂದ್ರ, ಒಂದು ನಿರ್ದಿಷ್ಟ ಪ್ರದೇಶ ಏನು ಆರ್ಯವರ್ತ ಅಂತ ನಾವು ಕರಿತಾ ಇದ್ವಲ್ಲ, ಆ ನಿರ್ದಿಷ್ಟ ಪ್ರದೇಶ ಅಥವಾ ಆರ್ಯರು ಅಂತಕ್ಕಂಥ ಜನಾಂಗದವರು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ನೆಲೆ ನಿಲ್ತಾರೆ ಅಂತಂದೇಳಿ. ಅವರು ನೆಲೆ ನಿಂತಿದ್ರಿಂದಾಗಿನೇ ಅವ್ರದ್ದು ಒಂದು ರಾಜಕೀಯ ಅಥವಾ ರಾಜಪ್ರಭುತ್ವ ದೊಡ್ಡ ಪ್ರಮಾಣದಲ್ಲಿ ಬೆಳಿತೈತಿ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಸಣ್ಣ ಸಣ್ಣ ರಾಜರುಗಳು ಕೂಡಿಕೊಂಡು ಕೊನೆ ಸಣ್ಣ ರಾಜರು ಸೃಷ್ಟಿ ಆಗ್ತಾರೆ. ಇಲ್ಲಿ ಜನಪದಗಳಲ್ಲಿ 16 ಮಹಾಜನಪದಗಳನ್ನ ನೋಡ್ತೀವಿ. ಈ 16 ಮಹಾಜನಪದಗಳು ಒಂದೊಂದು ಚಿಕ್ಕ ಚಿಕ್ಕ ಸಾಮ್ರಾಜ್ಯ ಆಗಿದ್ವು. ಅಂತಿಮವಾಗಿ ಈ 16 ಮಹಾಜನಪದಗಳು ಏನು ಇದ್ವಲ್ಲ, ಇದರಲ್ಲಿ ಸಣ್ಣ ಪುಟ್ಟ ಎಲ್ಲಾ ರಾಜಮನೆತನಗಳನ್ನ ನುಂಗಿ ಒಂದು ದೊಡ್ಡ ರಾಜಮನೆತನ ಅಸ್ತಿತ್ವಕ್ಕೆ ಬರ್ತೈತಿ. ಆ ದೊಡ್ಡ ರಾಜಮನೆತನ ಹೆಚ್ಚು ಕಡಿಮೆ 1000 ವರ್ಷಗಳ ಇತಿಹಾಸಕ್ಕೆ ಸಾಕ್ಷಿಯಾಗುತ್ತೆ ಅಂತ ಹೇಳಿ ಹೇಳ್ಬೋದು. ಆ ದೊಡ್ಡ ರಾಜಮನೆತನ ಯಾವ್ದಪ್ಪ ಅಂದ್ರೆ ಮಗಧವನ್ನ ಕೇಂದ್ರವಾಗಿಟ್ಟುಕೊಂಡು ಅಂತೇಳಿ. ಹಾಗಾಗಿ ಈ 6ನೇ ಶತಮಾನ, ಕ್ರಿಸ್ತಪೂರ್ವ 6ನೇ ಶತಮಾನ ಗಂಗಾ ಬಯಲಿನಲ್ಲಿ ಏಳಿಗೆಗೊಂಡಂತ ನಗರಗಳು ಮತ್ತು ರಾಜಪ್ರಭುತ್ವ ಏನಂತ ಕರೆಸಿಕೊಂಡಿದ್ದವನ್ನಂದ್ರ ಮಹಾಜನಪದಗಳು ಅಂತೇಳಿ. ಜನಪದ ಅನ್ನಂದ್ರೆ ಸಾಮ್ರಾಜ್ಯ ಹೆಚ್ಚು ಕಡಿಮೆ ಅಂತೇಳಿ ಹೇಳ್ಬೋದು. ಮತ್ತೆ ಈ ಮಹಾಜನಪದಗಳು, ಈ ನಗರಗಳ ಒಂದು ಹುಟ್ಟು ಐತಲ್ಲ, ಆಲ್ಮೋಸ್ಟ್ ಏನಪ್ಪಾ ಅನ್ನಂದ್ರೆ
ಕ್ಷತ್ರಿಯರ ಒಂದು ಏಳಿಗೆಗೆ ಬಹಳಷ್ಟು ಪುಷ್ಟಿಯನ್ನು ನೀಡಿದಂಥವು ಅಂತ ಹೇಳ್ಬೋದು. ನಾವು ಋಗ್ವೇದಗಳ ಕಾಲದಲ್ಲಿ ಬ್ರಾಹ್ಮಣರ ಒಂದು ಏನು ಉನ್ನತಿಯನ್ನ ನೋಡ್ತೀವಿ, ಉತ್ತರ ವೇದಗಳ ಕಾಲದಲ್ಲಿ ಕ್ಷತ್ರಿಯರನ್ನು ನೋಡ್ತೀವಿ. ಅದೇ ತರ ಮಹಾಜನಪದಗಳ ಕಾಲದಲ್ಲಿ ಕೂಡ ಕ್ಷತ್ರಿಯರ ಒಂದು ಆಳ್ವಿಕೆ ಇತ್ತು. ಮಹಾಜನಪದಗಳು ಹೆಚ್ಚು ಕಡಿಮೆ ಉತ್ತರ ವೇದಗಳ ಕಾಲದ ಜೊತೆಗೆ ಬಂದಂತ ಒಂದು ಸಮಾಜ ಅಂತ ಹೇಳ್ಬೋದು. ಹೀಗಾಗಿ ಇಲ್ಲಿ ಕ್ಷತ್ರಿಯರು ಬಹಳಷ್ಟು ಪ್ರಬಲರಾದ್ರು ಅಂತ ಹೇಳ್ಬೋದು. ಮತ್ತೆ ಈ ಮಹಾಜನಪದಗಳ ಬಗ್ಗೆ ವಿಶೇಷವಾಗಿ ಏನಪ್ಪಾ ಅನ್ನಂದ್ರ ಬೌದ್ಧರ ಕೃತಿ ಅಂಗುತ್ತರ ನಿಕಾಯ ಏನೈತಲ್ಲ, ಆ ಅಂಗುತ್ತರ ನಿಕಾಯದಲ್ಲಿ ಉಲ್ಲೇಖ ಮಾಡಿದಂತೆ ಒಟ್ಟು 16 ಮಹಾಜನಪದಗಳನ್ನು ನಾವು ನೋಡ್ತೀವಿ ಅಂತೇಳಿ. 16 ಮಹಾಜನಪದಗಳು. ಈ ಒಟ್ಟು ಬೌದ್ಧರ ಕೃತಿ ಅಂಗುತ್ತರ ನಿಕಾಯದ ಪ್ರಕಾರ 16 ಮಹಾಜನಪದಗಳು ಇದ್ವು ಅಂತಂದೇಳಿ. ಆ 16 ಮಹಾಜನಪದಗಳು ಯಾವ್ಯಾವು, ಎಲ್ಲಿ ನೆಲೆ ನಿಂತಿದ್ವು, ಮತ್ತು ಅದರ ರಾಜರು ಯಾರು, ಕೊನೆಗೆ ಏನಾದ್ವು ಅಂತ ನೋಡಿದ್ನಾಗ ಈಗ ಒಂದೊಂದೇ ಮಹಾಜನಪದಗಳ ಬಗ್ಗೆ ನಾವು ಇವತ್ತು ಅಧ್ಯಯನವನ್ನು ಮಾಡೋಣ ಅಂತೇಳಿ. ಒಂದನೇದಾಗಿ ಕಾಶಿ. ಕಾಶಿ ಇವತ್ತಿಗೂ ಐತಿ, ಹಿಂದಕ್ಕದು ವಾರಣಾಸಿ ಅಂತಾನು, ಈಗೂ ಕೂಡ ಅದನ್ನ ವಾರಣಾಸಿ ಅಂತಾನು ಕರೀತಾರೆ, ಕಾಶಿ ಅಂತ ಕರೀತಾರೆ, ಬನಾರಸ್ ಅಂತ ಕರಿತಾ ಇದ್ರು. ಹಾಗಾಗಿ ಕಾಶಿ ಅತ್ಯಂತ ಶ್ರೀಮಂತ ಮತ್ತು ಸಂಪತ್ತಿಗೆ ಹೆಸರಾದಂತ ಏನು ಮಹಾಜನಪದವಾಗಿತ್ತು. ಇದು ಉತ್ತರ ಪ್ರದೇಶದ ಮತ್ತು ವಿಶೇಷವಾಗಿ ವಾರಣಾಸಿಯ ಸುತ್ತಮುತ್ತ ಕೇಂದ್ರೀಕೃತವಾಗಿತ್ತು ಅಂತ ಹೇಳ್ಬೋದು. ಕಾಶಿ ಅಥವಾ ಬನಾರಸ್ ಇದರ ರಾಜಧಾನಿಯಾಗಿತ್ತು ಅಂತೇಳಿ ಹೇಳ್ತಾರೆ. ಇದರ ಸ್ಥಾಪಕ ಯಾರಪ್ಪ ಅನ್ನಂದ್ರ ಮನೋಜ ಅಂತೇಳಿ. ಮನೋಜ ಅರಸ ಈ ಒಂದು ಕಾಶಿಯ ಮಹಾಜನಪದದ ಸ್ಥಾಪಕ ಅಂತೇಳಿ. ಈ ಮನೋಜ ಏನಪ್ಪಾ ಅನ್ನಂದ್ರ ಕೋಸಲ, ಅಂಗ ಮತ್ತು ಮಗಧ ರಾಜ್ಯಗಳನ್ನು ಗೆದ್ದುಕೊಂಡಿದ್ದ ಅಥವಾ ಜಯಿಸಿದ್ದ ಅಂತೇಳಿ ಹೇಳಲಾಗಿದೆ. ಮತ್ತೆ ಈ ಕೋಸಲದೊಂದಿಗೆ ಕಾಶಿಯವರು ದಿನನಿತ್ಯ ಯುದ್ಧದಲ್ಲಿ ತೊಡಗ್ತಾ ಇದ್ರು ಅಂತೇಳಿ ಹೇಳ್ಬೋದು. ದಿನನಿತ್ಯ ಯುದ್ಧದಲ್ಲಿ ತೊಡಗ್ತಾ ಇದ್ರು ಕಾಶಿಯ ಜನರು ಮತ್ತು ಕೋಸಲದ ಜನರು ಅಂತ. ಕೊನೆಗೆ ಕಾಶಿ ಏನಾಯ್ತಪ್ಪ ಅನ್ನಂದ್ರ ಕೋಸಲಕ್ಕೆ ಶರಣಾಗಿ ಕೋಸಲದಲ್ಲಿ ಅದು ವಿಲೀನ ಆಯ್ತು ಅಂತೇಳಿ ಹೇಳ್ಬೋದು. ಹಾಗಾಗಿ ಕಾಶಿ ಅಂತ ಬಂದತ್ನಾಗ ಇದ್ರ ಸ್ಥಾಪಕ ಮನೋಜ, ಮತ್ತು ಇದರ ರಾಜಧಾನಿ ಯಾವ್ದಾಗಿತ್ತು ಅಂದ್ರೆ ಬನಾರಸ್ ಆಗಿತ್ತು. ಇದು ವಾರಣಾಸಿ ಸುತ್ತಮುತ್ತ ಕೇಂದ್ರೀಕೃತವಾಗಿತ್ತು ಅಂತೇಳಿ. ಈಗ ಎಲ್ಲಾ ಕಾಶಿ ಬನಾರಸ್ ಎಲ್ಲ ಸೇರಿ ವಾರಣಾಸಿಯಲ್ಲೇ ಎಲ್ಲ ಕೇಂದ್ರೀಕೃತ ಆಗಿದ್ದಾವೆ ಅಂತೇಳಿ ಹೇಳ್ಬೋದು. ಇನ್ನು ಎರಡನೇದಾಗಿ ಯಾವ್ದಪ್ಪ ಅನ್ನಂದ್ರ ಕೋಸಲ. ಇದು ಉತ್ತರ ಪ್ರದೇಶದ ಕಪಿಲವಸ್ತು ಮತ್ತು ಸದಾನಿ ನದಿ ಸುತ್ತಲೂ ನೆಲೆಗೊಂಡಂತ ಒಂದು ಮಹಾಜನಪದವಾಗಿತ್ತು. ಕಪಿಲವಸ್ತು ಬುದ್ಧನ ಹುಟ್ಟು ಆಗಿತ್ತು. ಮತ್ತ ಅಲ್ಲಿ ಅವರಪ್ಪ ಶುದ್ಧೋಧನ ಆಡಳಿತವನ್ನು ಮಾಡ್ತಾ ಇದ್ದ ಅದಕ್ಕಿಂತ ಮುಂಚೆ. ಹಾಗಾಗಿ ಇಲ್ಲಿ ಕಪಿಲವಸ್ತು ಏನಾಗಿತ್ತಪ್ಪ ಅನ್ನಂದ್ರ ಅದರ ಸುತ್ತಲ ಪ್ರದೇಶ ಮತ್ತು ಸದಾನಿ ನದಿ ಸುತ್ತಲಿನ ಪ್ರದೇಶದ ಗುಂಟ ಈ ಒಂದು ಕೋಸಲ ಸಾಮ್ರಾಜ್ಯ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿತ್ತು ಅಂತ ಹೇಳ್ಬೋದು. ಇಲ್ಲಿ ಇಕ್ಷ್ವಾಕು ಸಂತತಿಯವರು ಇದರ ಸ್ಥಾಪಕರು ಅಂತ ಹೇಳ್ತಾರೆ, ಇಕ್ಷ್ವಾಕು ಸಂತತಿಯವರು ಅಂತ. ಮತ್ತೆ ಇದರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರೆ ಅಯೋಧ್ಯ ಇದರ ರಾಜಧಾನಿ ಆಗಿತ್ತು. ನಾವೆಲ್ಲ ನೋಡ್ತೀವಿ ರಾಮನ ಒಂದು ಸಂತತಿ ನೋಡೋದಕ್ಕೆ ಇಕ್ಷ್ವಾಕು ಸಂತತಿ ಅಂತಾನೆ ಹೇಳ್ತಾರೆ. ರಾಮ, ದಶರಥ, ಮತ್ತೆ ಆ ಇಕ್ಷ್ವಾಕು ಸಂತತಿಯಲ್ಲಿಂದ ನೋಡ್ಕೊಂಡ್ ಬಂದತ್ನಾಗ ಸತ್ಯ ಹರಿಶ್ಚಂದ್ರ, ಭಗೀರಥ, ಈ ಇಕ್ಷ್ವಾಕು ವಂಶದವರು ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಇದೇ ವಂಶಕ್ಕೆ ಸೇರಿದಂತವ್ರು ಅಂತೇಳಿ ಹೇಳ್ತಾರೆ. ಹಾಗಾಗಿ ಇವ್ರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರೆ ಅಯೋಧ್ಯ ಆಗಿತ್ತು ಅಂತೇಳಿ. ಮತ್ತೆ ಇದರ ಅರಸ ಯಾರಾಗಿದ್ರಪ್ಪ ಅಂದ್ರೆ ಕೋಸಲದ ಅರಸ ಪ್ರಸೇನಜೀತ ಅಂತಂದೇಳಿ ಹೇಳ್ತಾರೆ. ಈತ ಮಹಾಜನಪದ ಕಾಲದ ಅತ್ಯಂತ ಗಣ್ಯ ಅರಸನು ಕೂಡ ಆಗಿರ್ತಾನೆ ಪ್ರಸೇನಜೀತ. ಈತನ ಕಾಲಾವಧಿ ಮತ್ತು ಬುದ್ಧನ ಕಾಲಾವಧಿ ಸಮಕಾಲೀನ ಆಗಿದ್ವು. ಹಾಗಾಗಿ ಬುದ್ಧನ ಒಂದು ಸಮಕಾಲೀನ ಅರಸನಾದಂತ ಪ್ರಸೇನಜೀತ ಇದನ್ನ ಆಳ್ತಾ ಇರ್ತಾನೆ ಅಂತೇಳಿ ಹೇಳ್ಬಹುದು. ಇನ್ನೊಂದೇನಪ್ಪಾ ಅನ್ನಂದ್ರ ಈ ಕೋಸಲ ಏನೈತಲ್ಲ ಇದ್ರ ರಾಜಧಾನಿ ಅಯೋಧ್ಯ. ಮತ್ತೆ ಇದು ಅಂತಿಮವಾಗಿ ಇದು ಪದೇ ಪದೇ ಮಗಧದವರ ಜೊತೆಗೆ ಹೋರಾಟವನ್ನು ಮಾಡ್ತಾ ಇತ್ತು. ಮಗಧದ ಅಜಾತ ಶತ್ರು ಮತ್ತು ಪ್ರಸೇನಜೀತನ ನಡುವೆ ಸಾಕಷ್ಟು ಯುದ್ಧಗಳು ನಡೀತವೆ. ಹಾಗಾಗಿ ಅಂತಿಮವಾಗಿ ಮಗಧ ಜನಪದದೊಳಗೆ ಇದು ವಿಲೀನ ಆಯ್ತು. ಮಗಧದವರ ಜೊತೆಗೆ ಸೋತು ಅವರ ಜೊತೆಗೆ ವಿಲೀನ ಆದ್ರು ಅಂತ ಹೇಳ್ಬೋದು ಕೋಸಲ. ಇದು 3 ಅಂಗ.
ಇದು ಮಗಧಕ್ಕೆ ಪೂರ್ವದಲ್ಲಿ ನೆಲೆಗೊಂಡಿರ್ತೈತಿ. ಮಗಧಕ್ಕೆ ಪೂರ್ವದಲ್ಲಿ ಅಂದ್ರೆ ಈಗಿನ ಬಿಹಾರ್, ಬಿಹಾರದ ಬಾಗಲ್ಪುರ್ ಜಿಲ್ಲೆಗಳು ಮತ್ತು ದೊಂಗಿರ್ ಜಿಲ್ಲೆಗಳು ಇದರ ಒಂದು ವ್ಯಾಪ್ತಿಯಾಗಿದ್ವು ಅಂತೇಳಿ. ಅವಾಗ ಅಂದ್ರೆ ಚಿಕ್ಕ ಪುಟ್ಟ, ಈಗ ಒಂದು ಜಿಲ್ಲೆ ಅನ್ನಂದ್ರ ಮಿನಿಮಮ್ 1000 ಚದರ ಕಿಲೋಮೀಟರ್ ದೂರದಲ್ಲೆಲ್ಲ ಇರ್ತವೆ. ಒಂದ್ ದೊಡ್ಡ ದೊಡ್ಡ ಜಿಲ್ಲೆಗಳು ಕೂಡ ಇರ್ತವೆ. ಅವತ್ತಿನ ಕಾಲಕ್ಕ ಚಿಕ್ಕ ಪುಟ್ಟ ಮಹಾಜನಪದಗಳು 2 ಅಥವಾ 3 ಒಂದೊಂದು ದೊಡ್ಡ ಜನಪದಗಳು ಕೂಡ ಇದ್ವು ಅಂತೇಳಿ. ಇಲ್ಲಿ ಹಂಗ 2 ಜಿಲ್ಲೆಗಳನ್ನು ಒಳಗೊಂಡಿತ್ತು. ವಿಶೇಷವಾಗಿ ಎಲ್ಲಪ್ಪ ಅಂದ್ರೆ ಬಿಹಾರ, ಬಾಗಲ್ಪುರ್ ಮತ್ತು ದೊಂಗಿರ್ ಜಿಲ್ಲೆಗಳು. ಇದರ ರಾಜಧಾನಿ ಬಂದ್ಬಿಟ್ಟು ಚಂಪಾ. ಅಂಗದ ರಾಜಧಾನಿ ಚಂಪಾ ಆಗಿತ್ತು ಅಂತ ಹೇಳ್ತಾರೆ. ಮತ್ತೆ ಇದು ಒಂದು ಚಂಪಾ ಏನಾಯ್ತಲ್ಲ, ಇದು ಪ್ರಸಿದ್ಧ ವಾಣಿಜ್ಯ ಕೇಂದ್ರ ಆಗಿತ್ತು. ಅವತ್ತಿನ ಕಾಲದ ಪ್ರಸಿದ್ಧ ವಾಣಿಜ್ಯ ಕೇಂದ್ರ ಆಗಿತ್ತು ಅಂತ ಹೇಳಿ. ಮತ್ತೆ ಇದು ಈ ಬಿಂಬಸಾರನ ಕಾಲದಲ್ಲಿ ಮಗಧದ ಜೊತೆಗೆ ವಿಲೀನ ಆಯ್ತು ಅಂತ ಹೇಳ್ತಾರೆ. ಮಗಧದ ಜೊತೆಗೆ ವಿಲೀನ ಆಯ್ತು ಅಂತ ಹೇಳಿ ಹೇಳ್ತಾರೆ. ಹಂಗ ಇದ್ರ ರಾಜಧಾನಿ ಚಂಪಾ. ಇದು ಒಂದು ಪ್ರಸಿದ್ಧ ವಾಣಿಜ್ಯ ಕೇಂದ್ರ ಆಗಿತ್ತು. ಆಮೇಲೆ ಇದು ಕೊನೆಗೆ ಅಂತಿಮವಾಗಿ ಮಗಧದ ಜೊತೆಗೆ ಏನಾಯ್ತು, ವಿಲೀನ ಆಯ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ 4ನೇದ್ದು ಅತ್ಯಂತ ಮುಖ್ಯವಾದದ್ದು ಮತ್ತು ಎಲ್ಲಕ್ಕಿಂತ ದೊಡ್ಡದಾದಂತ ಮಹಾಜನಪದ ಯಾವ್ದಪ್ಪ ಅನ್ನಂದ್ರ ಮಗಧ. ಇದು ಈಗಿನ ಬಿಹಾರದ ಏನು ಪಾಟ್ನಾ ಮತ್ತು ಗಯಾ ಜಿಲ್ಲೆಗಳನ್ನ ಒಳಗೊಂಡಂತ ಒಂದು ಮಹಾಜನಪದ ಆಗಿತ್ತು. ಗಯಾ ಮತ್ತು ಪಟ್ನಾ ಜಿಲ್ಲೆಗಳು. ಇದರ ರಾಜಧಾನಿ ಬಂದ್ಬಿಟ್ಟು ರಾಜಗೃಹ ಅಂತ ಆಗಿತ್ತು. ನಂತರ ಪಾಟಲಿಪುತ್ರ ಆಗುತ್ತೆ ಇದು ಅಂತೇಳಿ. ಆರಂಭದ ರಾಜಧಾನಿ ರಾಜಗೃಹ. ಇದರ ಇನ್ನೊಂದು ಹೆಸರು ಗಿರಿಧ್ವಜ ಅಂತೇಳಿ ಕೂಡ ಕರೀತಾರೆ ಅಂತೇಳಿ. ನಂತರದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಪಾಟಲಿಪುತ್ರ. ಮೌರ್ಯರ ಕಾಲದಿಂದ ಪಾಟಲಿಪುತ್ರ ಮೌರ್ಯರ ಕಾಲ ಅಷ್ಟೇ ಅಲ್ಲ, ಅಜಾತಶತ್ರು, ಬಿಂಬಸಾರ, ಹರ್ಯಂಕ ವಂಶದಿಂದನೂ ಕೂಡ ಇದು ರಾಜಧಾನಿ 2ನೇದಾಗಿ ಪಾಟಲಿಪುತ್ರವನ್ನೇ ಅವ್ರು ಇಟ್ಕೊಂಡಿರ್ತಾರೆ ಅಂತೇಳಿ. ಮತ್ತೆ ಈ ಒಂದು ಮಗಧ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂದ್ರೆ ಜರಾಸಂಧ ಅಂತೇಳಿ ಹೇಳ್ತಾರೆ. ಜರಾಸಂಧನ ಬಗ್ಗೆ ನಾವು ಮಹಾಭಾರತದಲ್ಲಿ ನೋಡ್ತೀವಿ ಅಂತೇಳಿ. ಮತ್ತೆ ಈ ಜನಪದದ ಸ್ಥಾಪಕ ಆಗಿದ್ದ ಅಂತ. ಇವನು ಕೂಡ ಬುದ್ಧನ ಸಮಕಾಲೀನನಾಗಿದ್ದ ಅಂತೇಳಿ ಹೇಳ್ತಾರೆ. ಮತ್ತೆ ಈ ಒಂದು ಮಗಧ ಜನಪದ ವಿಶೇಷವಾಗಿ ಬಿಂಬಸಾರ ಮತ್ತು ಅಜಾತ ಶತ್ರುಗಳ ಕಾಲದಲ್ಲಿ ಬಹಳಷ್ಟು ಪ್ರಬಲವಾಯಿತು ಅಂತೇಳಿ. ಇದನ್ನ ಆಳಿದಂತ ಅರಸರುಗಳಲ್ಲಿ ಜರಾಸಂಧ, ಬಿಂಬಸಾರ, ಅಜಾತ ಶತ್ರು ಇವರು ಅತ್ಯಂತ ಪ್ರಸಿದ್ಧ ಅರಸರಾಗಿದ್ರು. ಇವರ ಕಾಲಾವಧಿಯಲ್ಲಿ ಮಗಧ ಬಹಳಷ್ಟು ಪ್ರಬಲ ಆಯಿತು ಅಂತೆ. ಇದರ ರಾಜಧಾನಿ ಮೊದಲು ಬಂದ್ಬಿಟ್ಟು ರಾಜಗೃಹ, ನಂತರ ಪಾಟಲಿಪುತ್ರ. ಇದರ ಸ್ಥಾಪಕ ಜರಾಸಂಧ ಅಂತ. ನಂತರ ಈ ಒಂದು ಮಹಾಜನಪದವನ್ನ ಆರಂಭದಲ್ಲಿ ಏನಂದ್ರೆ ಇವರು ಬಿಂಬಸಾರ ಮತ್ತು ಅಜಾತ ಶತ್ರು ಶಿಶುನ ಆಳ್ವಿಕೆ ಮಾಡ್ತಾರೆ. ನಂತರದಲ್ಲಿ ಏನಪ್ಪಾ ಅಂದ್ರ ಶಿಶುನಾಗ ವಂಶದವರು ಆಡಳಿತವನ್ನು ಮಾಡ್ತಾರೆ. ಆನಂತರ ನಂದರ ಆಡಳಿತ ಮಾಡ್ತಾರೆ. ಆಮೇಲೆ ಮೌರ್ಯರ ಆಡಳಿತ ಮಾಡ್ತಾರೆ. ನಂತರ ಗುಪ್ತರು ಇದಕ್ಕೆ ಬರ್ತಾರೆ. ಹಾಗಾಗಿ ಬಹಳಷ್ಟು ಉತ್ತರ ಭಾರತದ ರಾಜಮನೆತನಗಳು ಇದೇ ಒಂದು ಮಗಧ ಸಾಮ್ರಾಜ್ಯವನ್ನು ಕೇಂದ್ರವಾಗಿಟ್ಟುಕೊಂಡು ಮುಂದೆ ಬೇರೆ ಬೇರೆ ಹೆಸರಿನಲ್ಲಿ ಸಾಮ್ರಾಜ್ಯಗಳು ಹುಟ್ಟಿಕೊಳ್ತವೆ. ಆದ್ರೆ ಮಗಧ ಕೇಂದ್ರ ಆಗಿತ್ತು, ಪಾಟಲಿಪುತ್ರ ಅದರ ರಾಜಧಾನಿ ಆಗಿತ್ತು ಅಂತೇಳಿ. ಅದನ್ನ ಇಟ್ಟುಕೊಂಡು ಬಹಳಷ್ಟು ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಬರ್ತವೆ ಅಂತಂದೇಳಿ. ಮತ್ತೆ ಇದು ಕೊನೆಗೆ ಅಂತಿಮವಾಗಿ ಎಲ್ಲಾ 15 ಮಹಾಜನಪದಗಳನ್ನು ನುಂಗಿ ಬೃಹತ್ ಮಹಾಜನಪದವಾಗಿ ಹೊರಹೊಮ್ಮತೈತಿ ಅಂತೇಳಿ ಹೇಳ್ಬೋದು ಮಗಧ. ನೆಕ್ಸ್ಟ್ 5ನೇದಾಗಿ ವಜ್ಜಿ. ಇದು ಉತ್ತರ ಪ್ರದೇಶದ ಮುಜಫರ್ ಜಿಲ್ಲೆಯನ್ನ ಒಳಗೊಂಡಿತ್ತು. ಈಗಿನ ಮುಜಫರ್ ಜಿಲ್ಲೆ ಅಂದಿನ ವಜ್ಜಿ ಆಗಿತ್ತು ಅಂತೇಳಿ. ಇದರ ರಾಜಧಾನಿ ಬಂದ್ಬಿಟ್ಟು ವೈಶಾಲಿ. ಇದು ಬುಡಕಟ್ಟು ರಾಜ್ಯಗಳಿಂದ ಕೂಡಿತ್ತು. 8 ಮಂದಿ ಬುಡಕಟ್ಟುಗಳು ಸೇರಿಕೊಂಡು ಇದನ್ನ ಮಹಾಜನಪದವನ್ನಾಗಿ ಮಾಡಿಕೊಂಡಿದ್ರು ಅಂತೇಳಿ. ಯಾರ್ಯಾರಿದ್ರ ಅಂದ್ರ ವಜ್ಜಿ, ವಿದೇಹ, ಲಿಚ್ಚವಿ, ಕ್ಷಾತ್ರಿಕ ಮುಂತಾದ ಬುಡಕಟ್ಟುಗಳು ಈ ಒಂದು ವಜ್ಜಿಯಲ್ಲಿ ಇದ್ವು ಅಂತೇಳಿ. ಮತ್ತೆ ವಜ್ಜಿಯ ಒಂದು ಮಹಾಜನಪದಕ್ಕೆ ರಾಜ ಇರ್ಲಿಲ್ಲ. ವಿಶೇಷವಾಗಿ ಆ ಬುಡಕಟ್ಟು ಜನರೇ ಇದರ ಒಂದು ಆಡಳಿತವನ್ನ ನೋಡ್ಕೊಳ್ತಾ ಇದ್ರು ಅಂತ ಹೇಳ್ಬೋದು. ಇದು ಲಿಚ್ಚವಿ ಮನೆತನ ಏನ್ ಬರ್ತೈತಲ್ಲ, ಲಿಚ್ಚವಿಗಳು ಮುಂದೆ ಗುಪ್ತರ ಕಾಲದಲ್ಲಿ ಕೂಡ ಬರ್ತಾರೆ. ಕುಮಾರದೇವಿಯ ಲಿಚ್ಚವಿ ವಂಶದ
ಕನ್ಯಾ ಅಂತ ಕುಮಾರದೇವಿಯನ್ನು ಚಂದ್ರಗುಪ್ತ ಮದುವೆಯನ್ನ ಮಾಡ್ಕೊಳ್ತಾನೆ. ಲಿಚ್ಛವಿ ಕೂಡ ಒಂದು ಬುಡಕಟ್ಟು ಪಂಗಡ ಆಗಿತ್ತು ಮತ್ತು ಒಂದು ಮಹಾಜನಪದ ಕೂಡ ಆಗಿತ್ತು ಅದು ಅಂತೇಳಿ ಇದರಲ್ಲಿ ಅದು ಇತ್ತು ಅಂತಂದು. ಮತ್ತೆ ಇದು ಬುದ್ಧನ ಕಾಲದಲ್ಲಿ ಅತ್ಯಂತ ಸ್ವತಂತ್ರವಾದಂತ ರಾಜ್ಯವಾಗಿತ್ತು ಅಂತೇಳಿ ಹೇಳ್ಬೋದು. ಅಂತಿಮವಾಗಿ ಇದು ಕೂಡ ಏನಾಗುತ್ತಪ್ಪ ಅಂತಂದ್ರೆ ಮಗಧ ಜನಪದದಲ್ಲಿ ವಿಲೀನ ಆಗುತ್ತೆ ಅಂತೇಳಿ. 6 ಮಲ್ಲ. ಮಲ್ಲ ಇದು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆ ಮತ್ತು ಕುಶಿನಗರಗಳನ್ನ ಒಳಗೊಂಡಿತ್ತು ಅಂತೇಳಿ. ಮಲ್ಲದ ರಾಜಧಾನಿ ಬಂದ್ಬಿಟ್ಟು ಪಾವ. ಪಾವ ನಿಮಗೆಲ್ಲರಿಗೂ ಗೊತ್ತು, ಬುದ್ಧನು ಪರಿನಿರ್ವಾಣ ಹೊಂದಿದಂತ ಒಂದು ಸ್ಥಳ ಅಂತೇಳಿ ಹೇಳ್ಬೋದು. ಹಾಗಾಗಿ ಇದು ಗೋರಖ್ಪುರ್ ಜಿಲ್ಲೆ ಮತ್ತು ಕುಶಿನಗರಗಳನ್ನ ಒಳಗೊಂಡಂತ ಒಂದು ಇದು ಪ್ರದೇಶ ಆಗಿತ್ತು ಅಂತೇಳಿ. ಇದು ಮಲ್ಲ ಏನಾಗಿತ್ತಪ್ಪ ಅಂತಂದ್ರ ರಾಜಪ್ರಭುತ್ವ ಹೊಂದಿದ್ದ ಮಲ್ಲರಾಜ ನಂತರ ಗಣರಾಜ್ಯವಾಗಿ ಕೊನೆಗೆ ಏನಾಗುತ್ತಪ್ಪ ಅಂತಂದ್ರೆ ಮಗಧದಲ್ಲಿ ವಿಲೀನ ಆಗುತ್ತೆ ಅಂತೇಳಿ. ಇವು ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ. ನೆಕ್ಸ್ಟ್ ಛೇದಿ. ಛೇದಿ ಏನಪ್ಪಾ ಅಂದ್ರೆ ಯಮುನಾ ಮತ್ತು ನರ್ಮದಾ ನದಿ ನಡುವಿನ ಒಂದು ಬುಂದೇಲ್ಖಂಡ ಪ್ರದೇಶ ಏನೈತಲ್ಲ, ಈಗಿನ ಉತ್ತರ ಪ್ರದೇಶದ ಬುಂದೇಲ್ಖಂಡ ಆ ಪ್ರದೇಶವನ್ನ ಒಳಗೊಂಡಿತ್ತು ಅಂತೇಳಿ. ಸೂಕ್ತಿಮತಿ ಇದರ ರಾಜಧಾನಿ ಆಗಿತ್ತು ಅಂತೇಳಿ. ಮುಂದೆ ಇದೇ ಛೇದಿಗಳಿಂದನ ಕಳಿಂಗ ಸ್ಥಾಪನೆ ಆಗುತ್ತೆ. ಹಾಗಾಗಿ ಈ ಕಳಿಂಗದ ಮೂಲ ಯಾರಪ್ಪ ಅಂದ್ರೆ ಛೇದಿಗಳು ಅಂತ ಹೇಳ್ಬೋದು. ಈ ಛೇದಿಗಳು ಕೂಡ ಪ್ರಾಚೀನ ಭಾರತದ ಮುಖ್ಯ ಪಂಗಡಗಳಲ್ಲಿ ಒಂದು ಅಂತೇಳಿ ಕೂಡ ಹೇಳ್ಬೋದು. ಮುಂದೆ ಕಳಿಂಗದವರು ಒಡಿಶಾ ಭಾಗವನ್ನ ಅಧೀನಕ್ಕೆ ತೆಗೆದುಕೊಂಡು ಆಡಳಿತ ಮಾಡ್ತಾರೆ. ಹಾಗಾಗಿ ಕಳಿಂಗದ ಒಂದು ಪೂರ್ವಜ ಯಾರಪ್ಪ ಅಂದ್ರೆ ಛೇದಿಗಳು ಅಂತ ಹೇಳ್ಬೋದು. ಇದರ ರಾಜಧಾನಿ ಸೂಕ್ತಿಮತಿ ಅಂತ. ನೆಕ್ಸ್ಟ್ ವತ್ಸ. 8ನೇದ್ ಯಾವ್ದಪ್ಪ ಅಂದ್ರೆ ವತ್ಸ. ಇದರ ರಾಜ್ಯ ಏನಪ್ಪಾ ಅಂದ್ರೆ ಅಲಹಾಬಾದ್ ಜಿಲ್ಲೆ, ಉತ್ತರ ಪ್ರದೇಶದ ಅಲಹಾಬಾದ್ ಜಿಲ್ಲೆ. ಇದು ಗಂಗಾ ನದಿಯ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಹರಡಿಕೊಂಡಿತ್ತು ಅಂತೇಳಿ. ಅಲಹಾಬಾದ್ ಜಿಲ್ಲೆಯಲ್ಲಿ ಈಗ ಅದನ್ನ ದೇವಪ್ರಯಾಗ್ ಅಂತ ಕರೀತಾರೆ, ಪ್ರಯಾಗ್ರಾಜ್ ಅಂತ ಕರೀತಾರೆ ಅಲಹಾಬಾದ್ ಅನ್ನ. ಸಾರಿ, ದೇವಪ್ರಯಾಗ್ ಅಂದ್ರೆ 3 ನದಿ ಕೂಡ್ತಕ್ಕಂಥ ಪ್ರದೇಶಗಳು. ಅದ್ ಮೊದಲು ದೇವಪ್ರಯಾಗ್ ಅಂತಾನು ಕೂಡ ಕರಿತಾ ಇದ್ರು. ನಂತರ ಅಲಹಾಬಾದ್ ಆಗಿತ್ತು, ಈಗ ಪ್ರಯಾಗ್ರಾಜ್ ಅಂತೇಳಿ ಉತ್ತರ ಪ್ರದೇಶದಲ್ಲಿ ಐತಿ ಅಂತಂದೇಳಿ. ಇದರ ರಾಜಧಾನಿ ಬಂದ್ಬಿಟ್ಟು ಯಾವ್ದಪ್ಪ ಅಂದ್ರೆ ಕೌಶಂಬಿ. ವತ್ಸದ ರಾಜಧಾನಿ ಯಾವುದು? ಕೌಶಂಬಿ. ಮತ್ತೆ ಇದರ ರಾಜ ಯಾರಾಗಿದ್ರಪ್ಪ ಅಂದ್ರೆ ಉದಯನ್. ಇವನು ಬುದ್ಧನ ಸಮಕಾಲೀನ ಅರಸನಾಗಿದ್ದ ಉದಯನ್. ಇವ್ರ ರಾಜಧಾನಿ ಕೌಶಂಬಿ ಆಗಿತ್ತು ಅಂತ ಹೇಳ್ತಾರೆ. 9ನೇದ್ ಬಂದು ಕುರು. ಈಗಿನ ದೆಹಲಿ, ಮೀರತ್ತು, ತಾನೇಶ್ವರ ಜಿಲ್ಲೆಗಳನ್ನ ಒಳಗೊಂಡಿತ್ತು ಇದು ಅಂತೇಳಿ. ದೆಹಲಿ, ಮೀರತ್ತು, ತಾನೇಶ್ವರ ಆಕ್ಚುಲಿ ಹರಿಯಾಣದಲ್ಲಿ ಬರುತ್ತೆ. ಮೀರತ್ತು ಮತ್ತು ದೆಹಲಿ, ಮೀರತ್ತು ಇವಾಗ ಸ್ವತಂತ್ರ ರಾಜಧಾನಿ ಪ್ರದೇಶ, ಮೀರತ್ತು ಉತ್ತರ ಪ್ರದೇಶ. ಏನಲ್ಲಿ ಟ್ರಯಾಂಗಲ್ ಅಲ್ಲಿ ಪ್ರದೇಶಗಳಿದ್ದಾವಲ್ಲ, ಆ 3 ಪ್ರದೇಶಗಳನ್ನ ಇದು ಒಳಗೊಂಡಿತ್ತು ಅಂತ ಹೇಳ್ಬೋದು. ಕುರು ಸಾಮ್ರಾಜ್ಯ. ಇದರ ರಾಜಧಾನಿ ಬಂದ್ಬಿಟ್ಟು ಇಂದ್ರಪ್ರಸ್ಥ ಅಂತ. ಕುರು ಸಾಮ್ರಾಜ್ಯದ ಅಥವಾ ಕುರು ಮಹಾಜನಪದದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಇಂದ್ರಪ್ರಸ್ಥ. ಇದರ ಸ್ಥಾಪಕ ಬಂದ್ಬಿಟ್ಟು ಧನಂಜಯ. ಮತ್ತೆ ಇವನು ಧನಂಜಯ ಇದ್ದನಲ್ಲ, ಯುಧಿಷ್ಠರನ ಗೋತ್ರಕ್ಕೆ ಸೇರಿದವನು ಎಂಬ ಒಂದು ಉಲ್ಲೇಖ ಇದೆ ಅಂತೇಳಿ. ಯುಧಿಷ್ಠರನ ಗೋತ್ರಕ್ಕೆ ಸೇರಿದವನು ಅಂತ ಉಲ್ಲೇಖ ಇದೆ. ಹಾಗಾಗಿ ಕುರು ಮಹಾಜನಪದ ಇಂದ್ರಪ್ರಸ್ಥ ರಾಜಧಾನಿಯನ್ನಾಗಿ ಒಳಗೊಂಡಿತ್ತು. ದೆಹಲಿಯ ಹಿಂದಿನ ಹೆಸರು ಇಂದ್ರಪ್ರಸ್ಥ ಅಂತಾನು ಕೂಡ ಕೆಲವೊಂದ್ಸರಿ ಹೇಳ್ತಾರೆ ಅಂತ. ನೆಕ್ಸ್ಟ್ ಹಸ್ತಿನಾವತಿ ಅಂತಾನು ಕೂಡ ಹೇಳ್ತಾರೆ, ಇಂದ್ರಪ್ರಸ್ಥ ಅಂತಾನು ಕೂಡ ಹೇಳ್ತಾರೆ ಅಂತ. ನೆಕ್ಸ್ಟ್ 10ನೇದ್ದು ಪಾಂಚಾಲ. ಇದು ಫರೂಕಾಬಾದ್, ಬುಂದೇಲ್ಖಂಡ್ ಒಳಗೊಂಡಿತ್ತು ಅಂತೇಳಿ ಹೇಳ್ತಾರೆ. ಪಾಂಚಾಲ ದ್ರೌಪದಿಗೆ ಅಂತ ಕರೀತಾರೆ. ಪಾಂಚಾಲವನ್ನ ಆಳ್ತಕ್ಕಂಥ ರಾಜ ದೃಪದ ರಾಜ ಆಗಿದ್ದ. ಹಾಗಾಗಿ ಅವರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರೆ ಕಾಂಪಿಲ್ಯ ಆಗಿತ್ತು ಅಂತೇಳಿ. ಕಾಂಪಿಲ್ಯ ಪಾಂಚಾಲ ರಾಜದ ರಾಜಧಾನಿ ಆಗಿತ್ತು ಅಂತೇಳಿ. ನಾನು ಇಲ್ಲಿ ದೃಪದ ರಾಜ ಅಂತ ಕೊಟ್ಟಿಲ್ಲ, ನಾನು ದ್ರೌಪದಿಯ ತಂದೆ ದೃಪದ ರಾಜ ಅಂತ ಹೇಳಿದೆ, ತಂದೆ ಅದು. ಮತ್ತೆ ಪಾಂಚಾಲಿ ಈ ಪ್ರದೇಶದಿಂದನೇ ಬಂದವಳು ಅಂತೇಳಿ. ನೆಕ್ಸ್ಟ್ 11ನೇದ್ ಬಂದು ಮತ್ಸ್ಯ. ಇದು ರಾಜಸ್ಥಾನದ ಜೈಪುರ್, ಆಳ್ವಾರು, ಭರತ್ಪುರ ಜಿಲ್ಲೆಗಳನ್ನ ಒಳಗೊಂಡಂತ ಪ್ರದೇಶ ಆಗಿತ್ತು ಅಂತ. ಇವತ್ತು ಜೈಪುರ ಆಗಿದೆ, ಆಳ್ವಾರ ಇದೆ, ಆಮೇಲೆ ಭರತ್ಪುರದಲ್ಲಿ ದೊಡ್ಡ ನ್ಯಾಷನಲ್ ಟೈಗರ್ ರಿಸರ್ವರ್ ಇದೆ ರಾಜಸ್ಥಾನದಲ್ಲಿ. ಹಾಗಾಗಿ ಈ 3 ಪ್ರದೇಶಗಳನ್ನು ಒಳಗೊಂಡಂತ ಪ್ರದೇಶ ಮತ್ಸ್ಯ ಆಗಿತ್ತು ಅಂತೇಳಿ. ಇದು
ಏನಪ್ಪಾ ಅನ್ನಂದ್ರ ಕುರು ಮತ್ತು ಶೂರಸೇನ ರಾಜ್ಯಗಳನ್ನ ಸುತ್ತುವರಿದಂಗ ಇತ್ತು ಅಂತೇಳಿ. ಮತ್ತೆ ಇದರ ರಾಜಧಾನಿ ಬಂದ್ಬಿಟ್ಟು ವಿರಾಟ ನಗರ. ಇದು ಮಹಾಭಾರತದಲ್ಲಿ ಬರ್ತವೆ ಇವೆಲ್ಲವು, ಪಾಂಚಾಲ, ವತ್ಸ, ಮಲ್ಲ ಇವೆಲ್ಲವೂ ಬರ್ತವೆ. ನಾವು ವಿರಾಟ ನಗರ ಕೇಳಿದ್ದೀವಿ. ಪಾಂಡವರು ವನವಾಸಕ್ಕೆ ಹೋಗಿ ಮುಗಿಸಿದ ಮೇಲೆ 1 ವರ್ಷ ಅಜ್ಞಾತ ವಾಸವನ್ನ ಏನ್ ಮಾಡ್ತಾರ, ಆ ಸಂದರ್ಭದಲ್ಲಿ ಅವರು ವಿರಾಟ ನಗರದಲ್ಲಿನೇ ವಾಸ ಇರ್ತಾರೆ ಅಂತೇಳಿ. ಹಾಗಾಗಿ ವಿರಾಟ ರಾಜನ ಬಳಿ ಇರ್ತಾರೆ. ಅಲ್ಲಿ ಅರ್ಜುನ ಬೃಹನ್ನಳೆ ಆಗಿರ್ತಾನೆ, ಅದೆಲ್ಲ ನಿಮಗೆ ಗೊತ್ತಿದೆ. ಹಾಗಾಗಿ ವಿರಾಟ ನಗರ ಇದರ ರಾಜಧಾನಿ ಆಗಿತ್ತು, ಮತ್ಸ್ಯದ ರಾಜಧಾನಿ. ಇವತ್ತಿನ ಮತ್ಸ್ಯ ಎಲ್ಲಪ್ಪ ಅಂದ್ರೆ ಜೈಪುರ, ಭರತ್ಪುರ, ಅಳ್ವಾರ್ ಪ್ರದೇಶಗಳನ್ನು ಒಳಗೊಂಡಿದೆ ರಾಜಸ್ಥಾನದಲ್ಲಿ ಅಂತೇಳಿ. ಇದು ಅಂತಿಮವಾಗಿ ಏನಾಯ್ತಪ್ಪ ಅಂದ್ರೆ ಮಗಧ ಸಾಮ್ರಾಜ್ಯ, ಮಗಧ ಜನಪದದಲ್ಲಿ ವಿಲೀನ ಆಯ್ತು ಅಥವಾ ಶರಣ ಆಯ್ತು ಅಂತೇಳಿ. 11ನೇದಾಯ್ತು ಆಯ್ತು. 12 ಶೂರಸೇನ ಅಂತೇಳಿ. ಶೂರಸೇನ ಇದು ಮತ್ಸ್ಯ ರಾಜ್ಯದ ದಕ್ಷಿಣಕ್ಕೆ ಇದ್ದಂತ ಪ್ರದೇಶ. ಇದು ಮಥುರಾ ಇದ್ರ ರಾಜಧಾನಿ ಆಗಿತ್ತು ಅಂತ. ಇದು ವಿಶೇಷವಾಗಿ ಉತ್ತರ ಪ್ರದೇಶದಲ್ಲೇ ಇತ್ತು. ಮಥುರಾ ಇದ್ರ ರಾಜಧಾನಿ ಆಗಿತ್ತು. ಅದರ ಸುತ್ತಮುತ್ತಲಿನ ಪ್ರದೇಶವನ್ನು ಶೂರಸೇನ ಹೊಂದಿತ್ತು ಅಂತೇಳಿ. ಇಲ್ಲಿ ಬುದ್ಧನ ಶಿಷ್ಯನಾದಂತ ಆವಂತಿ ಪುತ್ರನು ಇದನ್ನ ಆಳ್ತಿದ್ದ ಅಂತೇಳಿ ಹೇಳ್ತಾರೆ. ಆವಂತಿ ಪುತ್ರ ಇದನ್ನ ಆಳ್ತಾ ಇದ್ದ ಶೂರಸೇನನನ್ನ ಅಂತ. ನೆಕ್ಸ್ಟ್ 13ನೇದ್ ಬಂದ್ಬಿಟ್ಟು ಅಸ್ಮಾಕ. ಅಸಾಕ ಅಂತಾನೂ ಕೂಡ ಕರೀತಾರೆ, ಅಸ್ಮಾಕ ಅಂತಾನೂ ಕೂಡ ಕರೀತಾರೆ. ಇದು ಗೋದಾವರಿ ನದಿ ದಂಡೆಯಲ್ಲಿ ಇತ್ತು ಅಂತೇಳಿ. ಅಂದ್ರೆ ಈಗಿನ ಹೆಚ್ಚು ಕಡಿಮೆ ಆಂಧ್ರ ಪ್ರದೇಶ ಗೋದಾವರಿ ನದಿ ದಂಡೆಯಲ್ಲಿತ್ತು. ಪೋತಾಲಿ ಇದರ ರಾಜಧಾನಿ ಆಗಿತ್ತು ಅಂತ ಹೇಳ್ತಾರೆ, ಪೋತಾಲಿ. ನಂತರ ಇದು ಆರಂಭದಲ್ಲಿ ಏನಾಗಿತ್ತಪ್ಪ ಅನ್ನಂದ್ರ ಕಾಶಿ ರಾಜ್ಯದಲ್ಲಿ ವಿಲೀನ. ಯಾಕ ವಾಯ್ಸ್ ಕಟ್ ಆಗತ್ತದ್ರಿ ಮೇಡಮ್ ಅವರೇ? ಹಲೋ, ಹೆಸರು ಬಹಳ ಇದು ಕಟ್ ಕಟ್ ಹಾಕಿ. ಹಲೋ, ಏನ್ ಬ್ಯಾಡ? ನೀನ್ ಮಾಡ್ತೀವಿ ಹಂಗ ಆಗಲ್ಲ. ನನ್ ಡಾಕ್ಯುಮೆಂಟ್ ನಿನಗ್ ಬರಂಗಿದ್ರೆ ಯಾರು ಅದ್ ಮಾಡಕ್ಕೆ ಈಗ ದೊಡ್ಡ ನಗಳಿ ಒಂದ್ ಆಧಾರ್ ಕಾರ್ಡ್. ಇದು ಏನ ನಾವು ಅಸ್ಮಾಕ ಬಗ್ಗೆ ಹೇಳ್ತಾ ಇದ್ವಿ ಅಂತೇಳಿ. ನೆಕ್ಸ್ಟ್ ಯಾವ್ದಪ್ಪ ಅನ್ನಂದ್ರ ಈ ಅಸ್ಮಾಕ್ ಐತಲ್ಲ, ಇದ್ರದ್ದು ವಿಶೇಷತೆ ಏನನ್ನಂದ್ರ ಇದು ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಇದ್ದಂತ ಏಕೈಕ ಜನಪದ ಆಗಿತ್ತು. ಅವೆಲ್ಲವೂ ಉತ್ತರ ಭಾರತದ ಬಯಲಿನಲ್ಲಿದ್ವು. ಇಷ್ಟು ಎಲ್ಲಾ 15 ಮಹಾಜನಪದಗಳು ಉತ್ತರ ಭಾರತ ಮತ್ತು ಗಂಗಾ ನದಿ ಬಯಲಲ್ಲಿದ್ವು. ದಕ್ಕನ್ ಪ್ರಸ್ಥಭೂಮಿ ಅಂದ್ರೆ ಏನು ಪರ್ಯಾಯ ದ್ವೀಪ ಪ್ರಸ್ಥಭೂಮಿಯಲ್ಲಿ ವಿಶೇಷವಾದ ದಕ್ಕನ್ ಪ್ರಸ್ಥಭೂಮಿ ಐತಲ್ಲ, ವಿಂಧ್ಯ ಮತ್ತು ಸಾತ್ಪುರದ ಕೆಳಗಡೆ ಬರ್ತಕ್ಕಂಥದ್ದು. ಆ ಒಂದು ಪ್ರಸ್ಥಭೂಮಿಯಲ್ಲಿದ್ದಂತ ಏಕೈಕ ಮಹಾಜನಪದ ಯಾವ್ದಪ್ಪ ಅನ್ನಂದ್ರ ಅಸ್ಮಾಕ ಅಂತೇಳಿ ಹೇಳ್ತಾರೆ. ಅದು ಈ ಪ್ರಸ್ತುತ ನೋಡಿದ್ನಾಗ ಆಂಧ್ರ ಇತ್ತು, ಈಗ ಅದು ತೆಲಂಗಾಣ ಭಾಗಕ್ಕೆ ಸೇರಿದಂತ ಒಂದಿದಾಗಿದೆ. ಮತ್ತೆ ಜೊತೆಗೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಏನ್ ಪ್ರದೇಶ ಐತಲ್ಲ, ಆ ಎರಡೂ ಪ್ರದೇಶಗಳನ್ನು ಒಳಗೊಂಡಂತೆ ಗೋದಾವರಿ ನದಿ ದಂಡೆಯಲ್ಲಿ ಅದು ಇತ್ತು ಅಂತ ಹೇಳ್ತಾರೆ, ಯಾವುದು ಅಸ್ಮಾಕ. ಹಂಗಾಗಿ 15 ಮಹಾಜನಪದಗಳು ಉತ್ತರ ಭಾರತದ ಬಯಲಲ್ಲಿದ್ವು. ಒಂದು ಮಹಾಜನಪದ ಮಾತ್ರ ಎಲ್ಲಿತ್ತು ಅನ್ನಂದ್ರ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಇತ್ತು ಅಂತಂದೇಳಿ. ನೆಕ್ಸ್ಟ್ ಈಗ ಮತ್ತೊಂದು
ಜನಪದ ಅಂದ್ರ ಆವಂತಿ ಅಂತೇಳಿ. ಆವಂತಿ ಇದರ ಒಂದು ಈಗಿನ ಹೆಸರು ಉಜ್ಜಯಿನಿ. ಇದು ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥ ಮಹಾಜನಪದ ಆಗಿತ್ತು. ಮಾಳ್ವಾ ಮತ್ತು ನಿಮರ್ ಈ ಒಂದು ಜಿಲ್ಲೆಗಳನ್ನ ಇದು ಒಳಗೊಂಡಂತೆ, ಈ ಭಾಗಗಳನ್ನ ಒಳಗೊಂಡಿತ್ತು ಅಂತೇಳಿ. ಮಾಳ್ವಾ ಮತ್ತು ನಿಮರ್ ಈ ಪ್ರದೇಶಗಳನ್ನ ಒಳಗೊಂಡಿತ್ತು ಅಂತೇಳಿ. ಅದ್ರ ಜೊತೆಗೆ ಇದರ ರಾಜಧಾನಿ ಕೂಡ ಯಾವ್ದಾಗಿತ್ತು ಅಂದ್ರೆ ಉಜ್ಜಯಿನಿ ಆಗಿತ್ತು ಅಂತೇಳಿ. ಉಜ್ಜಯಿನಿ ಇದ್ರ ರಾಜಧಾನಿ ಆಗಿತ್ತು. ಇದು ಬುದ್ಧನ ಕಾಲಾವಧಿಯಲ್ಲಿನ ಅಸ್ತಿತ್ವದಲ್ಲಿತ್ತು. ಇದನ್ನ ಆಳ್ತಾ ಇದ್ದಂತ ಅರಸ ಯಾರಪ್ಪ ಅಂದ್ರೆ ಚಂಡ ಪ್ರದ್ಯೋತ ಅಂತೇಳಿ. ಚಂಡ ಪ್ರದ್ಯೋತ ಇದನ್ನ ಆಳ್ತಾ ಇದ್ದ ಅಂತೇಳಿ ಹೇಳ್ತಾರೆ. ಮತ್ತೆ ಈ ಚಂಡ ಪ್ರದ್ಯೋತ ಇದ್ದನಲ್ಲ, ವತ್ಸ ರಾಜ್ಯದ ಉದಯನನ ಸಂಬಂಧಿಯಾಗಿದ್ದ ಅಂತೇಳಿ ಹೇಳ್ತಾರೆ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರ, ಈ ಆವಂತಿ ವಿಶೇಷವಾಗಿ ವ್ಯಾಪಾರ ವಹಿವಾಟಿಗೆ ಅಥವಾ ವಾಣಿಜ್ಯಕ್ಕೆ ಬಹಳಷ್ಟು ಫೇಮಸ್ ಆಗಿತ್ತು, ಸಮೃದ್ಧಿಯನ್ನು ಹೊಂದಿತ್ತು ಅಂತೇಳಿ ಹೇಳ್ತಾರೆ. ಅಂತಿಮವಾಗಿ ಇದು ಕೂಡ ಮಗಧದಲ್ಲಿ ವಿಲೀನ ಆಗುತ್ತೆ ಅಂತೇಳಿ ಆವಂತಿದು ಅಂತ. ನೆಕ್ಸ್ಟ್ 15 ಬಂದ್ಬಿಟ್ಟು ಗಾಂಧಾರ. ಇದು ನೋಡ್ರಿ, ಗಾಂಧಾರ ಏನಪ್ಪಾ ಅಂದ್ರ ಭಾರತದಿಂದ ಆಚೆ ಒಂದು ಮಹಾಜನಪದ. ಹಾಗಾಗಿ ಈಗದ ಭಾರತದಿಂದ ಆಚೆ ಇದೆ ಅಫ್ಘಾನ್. ಅವತ್ತಿನ ಕಾಲಕ್ಕ ಅದು ಇದೆ. ನನ್ನ ಪ್ರಕಾರ ಅದನ್ನ ಕ್ಲಾರಿಫೈ ಮಾಡ್ತೀನಿ. ಅಫ್ಘಾನಿಸ್ತಾನದ ಪೂರ್ವ ಭಾಗದಲ್ಲಿ ಬರ್ತಕ್ಕಂಥ ಈ ಒಂದು ಗಾಂಧಾರ, ಈಗಿನ ಪೇಶಾವರ 2 ಹತ್ರ ಇದೆ. ಪಾಕಿಸ್ತಾನದಲ್ಲಿ ಒಂದು ಬರುತ್ತೆ, ಇದ್ರಲ್ಲಿ ಒಂದು. ಮತ್ತೆ ಈ ಜಿಲ್ಲೆಗಳನ್ನ ಒಳಗೊಂಡಿತ್ತು, ಮತ್ತು ಪೇಶಾವರ ಜಿಲ್ಲೆಗಳನ್ನ ಇದು ಅಂತೇಳಿ. ಇದರ ರಾಜಧಾನಿ ಬಂದ್ಬಿಟ್ಟು ತಕ್ಷಶಿಲ. ಇವೆಲ್ಲವೂ ಆಕ್ಚುಲಿ ಮಹಾಭಾರತದಲ್ಲಿ ಉಲ್ಲೇಖಗೊಂಡಂತ ಒಂದು ಮಹಾಜನಪದದಲ್ಲಿ ಇದು ಕೂಡ ಒಂದು. ಗಾಂಧಾರ ನಿಮ್ಗೆಲ್ಲ ಗೊತ್ತು, ಧೃತರಾಷ್ಟ್ರನ ಪತ್ನಿ ಗಾಂಧಾರಿಯನ್ನ ಅಲ್ಲಿಂದ ತೆಗೆದುಕೊಂಡು ಬಂದಿರ್ತಾರೆ. ಮತ್ತೆ ಶಕುನಿ ಅವರ ಸಹೋದರ ಮಹಾಭಾರತದ ಒಂದು ಏನು ಯುದ್ಧಕ್ಕೆ ಕಾರಣ ಆದಂತ ಗಾಂಧಾರ ತಕ್ಷಶಿಲವನ್ನ ರಾಜಧಾನಿಯಾಗಿ ಒಳಗೊಂಡಿತ್ತು ಅಂತೇಳಿ. ಇಲ್ಲಿ ಬುದ್ಧನ ಕಾಲದಲ್ಲಿ ಈ ಪ್ರಸಿದ್ಧವಾದಂತ ಅರಸ ಆಳ್ತಾ ಇರ್ತಾನೆ, ಪುಕ್ಕೆಸತಿ ಅಂತ ಹೇಳಿ. ಇವನು ಬುದ್ಧನ ಕಾಲದವನಾಗಿದ್ದ. ಮತ್ತೆ ಈ ಭಾಗದಲ್ಲಿ ಬುದ್ಧನ ಒಂದು ಜೀವನಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಮೂರ್ತಿಗಳನ್ನ ನಾವು ಇಲ್ಲಿ ನೋಡ್ತೀವಿ. ವಿಶೇಷವಾಗಿ ಮಹಾಯಾನ ಪಂಥದ ಬೌದ್ಧ ಮೂರ್ತಿಗಳನ್ನ ನೋಡ್ತೀವಿ ಅಂತೇಳಿ. ಮತ್ತೆ ಇವನು ಈ ಪುಕ್ಕೆಸತಿ ಆವಂತಿ ಅರಸನಾದಂತ ಪ್ರದ್ಯೋತನನ್ನು ಸೋಲ್ಸಿರ್ತಾನೆ ಒಂದು ಸರಿ ಅಂತಂದೇಳಿ ಹೇಳ್ಬೋದು. ನೆಕ್ಸ್ಟ್ ಗಾಂಧಾರ ಏನಪ್ಪಾ ಅಂದ್ರ ಪರ್ಷಿಯಾದ ಒಂದು ಸಾಮ್ರಾಜ್ಯದ ಸ್ಥಾಪಕ, ಇದು ಅರಸನಾದಂತ ಡೇರಿಯಸ್ನ ಒಂದು ವಶ ಆಗತ್ತೆ. ಡೇರಿಯಸ್ನ ಇದನ್ನ ಆಕ್ಯುಪೈಡ್ ಮಾಡ್ತಾನೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು